ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಕ್ಷಮಿಸಿ ಬಿಡು ಕಂದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಬಸುರಿಯರ ನೆತ್ತರು ಬಸಿಯುತ್ತಿದ್ದಾರೆ. ತಾಯಂದಿರ ಕರುಳಿಗೆ ಕೊಳ್ಳಿ ಇಟ್ಟಿದ್ದಾರೆ. ವೆಂಟಿಲೇಟರ್ ಮೇಲೆ ಒದ್ದಾಡ್ತಿವೆ ಕಂದ ಮಕ್ಕಳು. ಮಾಡದ ತಪ್ಪಿಗೆ ಹುಟ್ಟಿದ ಕೂಡಲೇ ಪ್ರಾಣ ಬಿಟ್ಟಿವೆ ಮಕ್ಕಳು. ಅಷ್ಟಕ್ಕೂ ಕ್ಷಮಿಸಿ ಬಿಡು ಕಂದ ಅಂತ ಗೋಗರಿಯುವಂಥ ಸ್ಥಿತಿ ನಿರ್ಮಾಣ ಆಗಿರೋದೇಕೆ ಅಂತೀರಾ? ಆ ಕರ್ಮಕಾಂಡವನ್ನ ತೋರಿಸ್ತೀವಿ ನೋಡಿ. ಏನು ತಂದು ಕೊಡಕತ್ತಿಲ್ಲ ನಮಗೆ. ಯಾರು ಬಂದು ಮನೆತನ ಬಂದು ಏನು ಕೇಳಕತ್ತಿಲ್ಲ. ಹೇಗಿದ್ದೀರಾ ಏನು ಅಂತಲೂ ವಿಚಾರಿಸ್ತಿಲ್ಲ. ಈಗ 9 ಮಂತ್ಸ್ ಗರ್ಭಿಣಿ ಇದ್ದೀನಿ. ನನಗೆ ತುಂಬ ಬ್ಲಡ್ ಕಮ್ಮಿ ಇದೆ. ಮತ್ತು ಅಂಗನವಾಡಿಯಿಂದ ಈಗ 2 ಮಂತ್ಸ್ ಹಿಂದೆ ಮುಂಚೆ ಎಲ್ಲ ಊಟ ಚೆನ್ನಾಗಿ ಕೊಡ್ತಿದ್ರು. ಬಟ್ ಈಗ 2 ತಿಂಗಳಾಯಿತು ಏನು ಊಟ ಬರ್ತಿಲ್ಲ. ಬ್ಲಡ್ ಗ್ರೂಪ್ ಎಲ್ಲ ಹೆಂಗೆ? ಹಾಂ, ಬ್ಲಡ್ ಗ್ರೂಪ್ ಎಲ್ಲ ಚೆನ್ನಾಗಿ. ಏನದು ಎಷ್ಟು ಐತೆ ಅಂತ ಹೇಳಿದ್ದಾರೆ? ಹಿಮೋಗ್ಲೋಬಿನ್ ಎಲ್ಲ 10 ಪಾಯಿಂಟ್ ಅದ ರೀ ಬ್ಲಡ್. ಒಂದು ತಿಂಗಳಿಗೆ 1/4 kg ಕೊಟ್ಟಿದ್ದೀವಿ. ಆಗಲ್ಲ, ಅದನ್ನೇ ಹೇಳ್ತಿದ್ವಿ. ತಡಿ ಹಿಂಗಾದ್ರೆ ಹೆಂಗ ಅಂತ ಕೇಳ್ತೀವಿ. ಈಗ 8 ತಿಂಗಳು ಹಳ್ಳಹಳ್ಳಿ ಅರಳಹಳ್ಳಿ. ಈಗ ಇಲ್ಲ, 2 ತಿಂಗಳಾಯ್ತು ಕೊಟ್ಟಿಲ್ಲ. ಇದೇ ಅಳುವೆ, ಇದೇ ಕರೆಯೇ ಪ್ರಸವ ಸುಖಗೊಂಡು ಪ್ರಜ್ಞೆ ಇಲ್ಲದೆ ಮಲಗಿರೋ ತಾಯಿಯನ್ನ ಬಡಿದೆಬ್ಬಿಸುತ್ತೆ. ಇದೇ ಧ್ವನಿಯೇ ಆಗಷ್ಟೇ ಕರುಳು ಕೊಯ್ದ ಕಂದಮ್ಮ ತಾನು ಬಂದೆ ಅಂತ ಅಪ್ಪ ಅಮ್ಮನಿಗೆ ಸಂದೇಶ ನೀಡೋದು. ಇದೇ ಸ್ವರವೇ ಮನೆಯಲ್ಲಿ ಕಿಲ ಕಿಲ ನಗುವಿನ ಕೇಕೆ ಹಾಕುವ ಮುನ್ಸೂಚನೆ ನೀಡೋದು. ಕಂದಮ್ಮಗಳನ್ನ ಸಾಕ್ಷಾತ್ ದೇವರು ಅಂತ ಭಾವಿಸ್ತೀವಿ. ಇಂಥ ದೇವರನ್ನೇ ನಾವಿವತ್ತು ಕ್ಷಮಿಸಿ ಬಿಡುವಂತ ಅಂಗಲಾಚಬೇಕಿದೆ. ಯಾಕೆ ಗೊತ್ತಾ? ಕೊರೋನಾ ವೈರಸ್ ಅಟ್ಟಹಾಸದ ಮಧ್ಯೆ ದುರಂತವೇ ಸಂಭವಿಸಿದೆ. ಘನವೆತ್ತ ಸರ್ಕಾರಗಳು, ಗೌರವಾನ್ವಿತ ಸಚಿವರು ಕಂದಮ್ಮನ ಕಾಲು ಹಿಡಿದು ಕ್ಷಮಿಸಿ ಅಂತ ಕೇಳಬೇಕಿದೆ. ಅಷ್ಟಕ್ಕೂ ಏನಾಯ್ತು ಅಂತೀರಾ? ಕರುಣಾಜನಕ ಕರ್ಮಕಾಂಡವನ್ನೇ ತೋರಿಸ್ತೀವಿ ನೋಡಿ. ಕೊರೋನಾ ವೈರಸ್ ವಿಶ್ವವನ್ನೇ ಮಂಡಿಯೂರುವಂತೆ ಮಾಡಿದೆ. ಕೊರೋನಾ ವಿರುದ್ಧ ಯುದ್ಧ ಸಾರಿರೋ ಭಾರತ ಲಾಕ್ಡೌನ್ ಆಯುಧವನ್ನೇ 3ನೇ ಸಲ ಪ್ರಯೋಗಿಸಿದೆ. ನಿರ್ಗತಿಕರನ್ನ, ನಿರಾಶ್ರಿತರನ್ನ, ಕೂಲಿ ಕಾರ್ಮಿಕರನ್ನ ಕೊರೋನಾಗಿಂತಲೂ ರಣಭೀಕರವಾಗಿ ಹಸಿವು ಅನ್ನೋ ವೈರಸ್ ಹಿಂಡಿ ಹಿಪ್ಪೆ ಮಾಡಿ ನರಳಿಸ್ತಾ ಇದೆ. ಕೊರೋನಾಗಿಂತಲೂ ಮುಂಚೆಯೇ ಹಸಿವು ಅನ್ನೋ ವೈರಸ್ ದೇಶದ ಬಹುಪಾಲು ಜನರನ್ನ ತಿಂದು ತೇಗು ಹಾಕುವಂತಿದೆ. ಇಂಥ ಹೊತ್ತಿನಲ್ಲಿಯೇ ಬೆಚ್ಚಿ ಬೀಳಿಸೋ ಸತ್ಯ ಹೇಳ್ತಿದ್ದಾರೆ ಈ ತುಂಬು ಗರ್ಭಿಣಿಯರು. ತುಂಬು ಬಸುರಿಯರ ನೆತ್ತರು ಬಸಿಯುತ್ತಿರೋದ್ಯಾರು? ಕೊರೋನಾಗಿಂತಲೂ ರಣಭೀಕರವಾಗಿ ಬಸುರಿಯರ ನೆತ್ತರು ಬಸೀತಿದೆ. ಇದಕ್ಕಿಂತಲೂ ಭಯಾನಕ ಸಂಗತಿ ಅಂದ್ರೆ ರಾಜ್ಯದಲ್ಲಿ ಸೈಲೆಂಟ್ ಆಗಿ 1209 ಬಲಿ ಬಿದ್ದಿದೆ. ಹೌದು, ಕಳೆದ 2 ತಿಂಗಳಿನಿಂದ 1209 ಸಾವು ಸಂಭವಿಸಿವೆ. ಕೊರೋನಾ ಅನ್ನೋ ಕೊರೋನಾ ವೈರಸ್ ಈ ತನಕ ರಾಜ್ಯದಲ್ಲಿ 25 ಮಂದಿಯನ್ನ ಬಲಿ ಪಡೆದಿದೆ.
ಇನ್ನು ಕೊರೋನಾ ವೈರಸ್ಗೆ ಈವರೆಗೂ 598 ಮಂದಿ ತುತ್ತಾಗಿದ್ದಾರೆ. ಆದರೆ ಕೊರೋನಾ ಸೋಂಕಿತರ ಸಂಖ್ಯೆಯ ದುಪ್ಪಟ್ಟು ಸಾವು ಕಳೆದ 60 ದಿನಗಳಲ್ಲಿ ಸಂಭವಿಸಿದೆ. ಅಷ್ಟಕ್ಕೂ 1209 ಮಂದಿ ಬಲಿಯಾಗಿದ್ಯಾಕೆ? ಬಲಿಯಾಗಿದ್ದು ಯಾರು ಅಂತೀರಾ? ಅವರನ್ನು ನೀವು ನೋಡಿದ್ರೆ ಅಕ್ಷರಶಃ ನಲುಗಿ ಹೋಗ್ತೀರಿ. ರಾಜ್ಯದಲ್ಲಿ ಕಳೆದೆರಡು ತಿಂಗಳಿನಿಂದ ಭರ್ತಿ 1209 ಕಂದಮ್ಮಗಳು ಅಸುನೀಗಿವೆ. ಕೊರೋನಾ ಸೋಂಕಿತರಿಗಿಂತ ದುಪ್ಪಟ್ಟು ಸಂಖ್ಯೆಯಲ್ಲಿ ಕಂದಮ್ಮಗಳ ಬಲಿ. 60 ದಿನಗಳಿಂದ ರಾಜ್ಯದಲ್ಲಿ 1209 ನವಜಾತ ಶಿಶುಗಳು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟಿವೆ. ಇಂಥದ್ದೊಂದು ದಾರುಣಕ್ಕೆ ಕಾರಣ ಯಾರು ಅಂತೀರಾ? ತಪ್ಪೇ ಮಾಡದೆ ಪ್ರಾಣ ಬಿಟ್ಟ ಕಂದಮ್ಮಗಳ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಅಂತಿರೋದು ಯಾಕೆ ಗೊತ್ತಾ? ಎದೆ ನಡುಗಿಸೋ ರಣಭೀಕರ ಸಂಗತಿಯನ್ನ ನಾವೀಗ ತೋರಿಸ್ತೀವಿ ನೋಡಿ. ಸರ್ಕಾರದ ಅಧಿಕೃತ ಅಂಕಿಅಂಶಗಳ ಈ ದಾಖಲೆ ಅಕ್ಷರಶಃ ನಡುಗುವಂತೆ ಮಾಡ್ತಿದೆ. ರಾಜ್ಯದ 30 ಜಿಲ್ಲೆಗಳಲ್ಲಿ ಜನವರಿ ತಿಂಗಳೊಂದರಲ್ಲೇ 391 ಗಂಡು ಮಕ್ಕಳು, 329 ಹೆಣ್ಣು ಮಕ್ಕಳು, ಒಟ್ಟು 720 ಕಂದಮ್ಮಗಳು ಅಸುನೀಗಿವೆ. ಇನ್ನು ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯಾದ್ಯಂತ 272 ಗಂಡು ಮಕ್ಕಳು, 217 ಹೆಣ್ಣು ಮಕ್ಕಳು, ಒಟ್ಟು 489 ಕಂದಮ್ಮಗಳು ಕಣ್ಮುಚ್ಚಿವೆ. ಜನವರಿ ಹಾಗೂ ಫೆಬ್ರವರಿ ತಿಂಗಳಿನಲ್ಲಿ ರಾಜ್ಯಾದ್ಯಂತ 1209 ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ. ಕಿಲಕಿಲ ನಕ್ಕು ಕೇಕೆ ಹಾಕಬೇಕಿದ್ದ ಏನು ಅರಿಯದ ಕಂದಮ್ಮಗಳನ್ನ ಕೊಂದು ಹಾಕಿದ್ದು ಯಾರು? 60 ದಿನಗಳಲ್ಲಿ 1209 ಕಂದಮ್ಮಗಳ ಸಾವಿಗೆ ಕಾರಣ ಆಗಿದ್ಯಾರು ಅಂತೀರಾ? ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಬೇಕು ಅಂದ್ರೆ ಈ ತಾಯಂದಿರ ಆರ್ತನಾದವನ್ನ ಕೇಳಲೇಬೇಕು. ಅದರಲ್ಲೂ ವಿಶೇಷವಾಗಿ ರಾಯಚೂರು ಜಿಲ್ಲೆಯ ಈ 3 ಗರ್ಭಿಣಿಯರ ರಕ್ತ ಮಾದರಿ ನೋಡಲೇಬೇಕು. ಮಲ್ಲವ್ವ 8 ತಿಂಗಳ ಗರ್ಭಿಣಿ, ಹಿಮೋಗ್ಲೋಬಿನ್ 7.6 GD. ನನ್ನ ಹೆಸರು ಪ್ರತಿಭಾ ಅಂತ, ನಮ್ಮೂರು ಕನ್ನಾರಿ. ನಾನು ಡೈಲಿ ಈಗ 9 ಮಂತ್ಸ್ ಗರ್ಭಿಣಿ ಇದ್ದೀನಿ. ನನಗೆ ತುಂಬ ಬ್ಲಡ್ ಕಮ್ಮಿ ಇದೆ. ಡೈಲಿ ಊಟ ಚೆನ್ನಾಗೇ ಮಾಡ್ತೀನಿ. ಮತ್ತು ಅಂಗನವಾಡಿಯಿಂದ ಈಗ 2 ಮಂತ್ಸಿಂದೆ ಮುಂಚೆ ಎಲ್ಲ ಊಟ ಚೆನ್ನಾಗಿ ಕೊಡ್ತಿದ್ರು. ಬಟ್ ಈಗ 2 ತಿಂಗಳಾಯಿತು ಏನು ಊಟ ಬರ್ತಿಲ್ಲ. ಪ್ರತಿಭಾ 9 ತಿಂಗಳ ಗರ್ಭಿಣಿ, ಹಿಮೋಗ್ಲೋಬಿನ್ 7.7 GD. ಸಮೀನಾ 8 ತಿಂಗಳ ಗರ್ಭಿಣಿ, ಹಿಮೋಗ್ಲೋಬಿನ್ 8.2 GD. ಹೆಸರು ದ್ರಾಕ್ಷಾಯಿಣಿ. ಈ 6 ತಿಂಗಳು ಪ್ರೆಗ್ನೆಂಟ್ ರೀ. ಅಂಗನವಾಡಿಯಾಗಿ ಆಹಾರ ಫುಡ್ಸ್ 2 ತಿಂಗಳಿಂದ ಕೊಡ್ತಾ ಇಲ್ಲ. ದಾಕ್ಷಾಯಿಣಿ 8 ತಿಂಗಳ ಗರ್ಭಿಣಿ, ಹಿಮೋಗ್ಲೋಬಿನ್ 8.9 GD. ಈ 4 ತುಂಬು ಗರ್ಭಿಣಿಯರನ್ನ ನೋಡಿ ಈ ಹೆಣ್ಮಕ್ಳು ಹೇಳಿದ್ದು ಕೇಳಿಸ್ಕೊಂಡ್ರ? 2 ತಿಂಗಳಿನಿಂದ ಈ ತುಂಬು ಬಸುರಿಯರಿಗೆ ಪೌಷ್ಟಿಕ ಆಹಾರವೇ ಸಿಕ್ಕಿಲ್ಲ. ಇದೇ ಕಾರಣಕ್ಕೆ ರಕ್ತಹೀನತೆ ಇವರನ್ನ ಕಾಡ್ತಾ ಇದೆ. ಅಷ್ಟಕ್ಕೂ ಇದೇನಿದು ಹಿಮೋಗ್ಲೋಬಿನ್ ಪಕ್ಕದಲ್ಲಿ ಕಾಣಿಸ್ಕೊಳ್ತಿರೋ GD ಅಂತೀರಾ? ಗ್ರಾಮ್ ಪರ್ ಡೆಸಿಲೀಟರ್. 1 ಡೆಸಿಲೀಟರ್ಗೆ ದೇಹದಲ್ಲಿ ಎಷ್ಟು ಗ್ರಾಂ ಹಿಮೋಗ್ಲೋಬಿನ್ ಕಣಗಳಿವೆ ಅನ್ನೋದನ್ನ ಲೆಕ್ಕ ಹಾಕುವ ಮೂಲಕ ರಕ್ತಹೀನತೆಯನ್ನ ಅಳೆಯಲಾಗುತ್ತೆ. ಸದ್ಯ ಈ ತುಂಬು ಗರ್ಭಿಣಿಯರು ಎಂಥ ಸಮಸ್ಯೆಯಲ್ಲಿದ್ದಾರೆ ಗೊತ್ತಾ? ಅಷ್ಟಕ್ಕೂ ಈ ಬಸುರಿಯರಿಗೂ ರಾಜ್ಯಾದ್ಯಂತ ನಿರ್ದಯವಾಗಿ ಸತ್ತ ಕಂದಮ್ಮಗಳಿಗೂ ಸಂಬಂಧ ಏನು ಅಂತೀರಾ? ಅದುವೇ ಭಯಾನಕ ಸಂಗತಿ. ಈ ಬಗ್ಗೆ ನಮ್ಮ ರಾಯಚೂರು ಪ್ರತಿನಿಧಿ ಹೆಕ್ಕಿ ತಂದಿರೋ ಸುದ್ದಿ ನಿಜಕ್ಕೂ ರಾಜ್ಯವನ್ನ ದಂಗುಬಡಿಸುವಂತಿದೆ. ಕೊರೋನಾ ವೈರಸ್ ತಡೆಗಟ್ಟಲು ದೇಶಾದ್ಯಂತ ಲಾಕ್ಡೌನ್ ಜಾರಿಯಲ್ಲಿದೆ. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗರ್ಭಿಣಿ ಮಹಿಳೆಯರು ಸಾಕಷ್ಟು ತೊಂದರೆಗೆ ಒಳಗಾಗ್ತಾ ಇದ್ದಾರೆ, ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಅವರಿಗೆ ಪೌಷ್ಟಿಕಾಂಶದ ಆಹಾರ ಸಿಗ್ತಾ ಇಲ್ಲ. ಸರ್ಕಾರ ಕೊಡ್ತಕ್ಕಂಥ ಮಾತೃಪೂರ್ಣ ಯೋಜನೆ ಆಹಾರ ಸಮರ್ಪಕವಾಗಿ ಸಿಗುತ್ತಾ ಇಲ್ಲ. ಹೀಗಾಗಿ ಬಹುತೇಕ ಮಹಿಳೆಯರು, ಗರ್ಭಿಣಿ ಮಹಿಳೆಯರು ರಕ್ತಹೀನತೆಯನ್ನು ನರಳ್ತಾ ಇದ್ದಾರೆ. ನಾವು ಇವತ್ತು ಸಿನ್ನೂರು ಪಟ್ಟಣದ, ರಾಯಚೂರು ಜಿಲ್ಲೆ ಸಿನ್ನೂರು ಪಟ್ಟಣದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇದ್ದೀವಿ. ನೀವು ದೃಶ್ಯದಲ್ಲಿ ಕಾಣ್ತಾ ಇರ್ಬೋದು ಎಷ್ಟು ಜನ ಗರ್ಭಿಣಿ ಮಹಿಳೆಯರಿಗಾಗಲೇ ಆಸ್ಪತ್ರೆಗೆ ಬಂದಿರತಕ್ಕಂಥದ್ದು ಚಿಕಿತ್ಸೆಗೋಸ್ಕರ. ಇವರೆಲ್ಲರೂ ಕೂಡ ಗರ್ಭಿಣಿಯರಾಗಿದ್ದರೆ ಇವರಿಗೆ ಸೂಕ್ತವಾಗಿ ಸಕಾಲಕ್ಕೆ ಪೌಷ್ಟಿಕಾಂಶದ ಕೊರತೆಯಿಂದಾಗಿ ಸಾಕಷ್ಟು ಮಹಿಳೆಯರು
ಮಹಿಳೆಯರು ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಹೌದು, ಸರ್ಕಾರದ ಮಾತೃಪೂರ್ಣ ಯೋಜನೆಯ ಪೌಷ್ಟಿಕ ಆಹಾರ ಈ ಗರ್ಭಿಣಿಯರಿಗೆ ಸರಿಯಾದ ಸಮಯಕ್ಕೆ ಸಿಕ್ಕಿಲ್ಲ. ಹಾಗಾಗಿಯೇ ಒಡಲಲ್ಲಿ ಕಂದನನ್ನಿಟ್ಕೊಂಡು ಕಾಯ್ತಿರೋ ಈ ತಾಯಂದಿರು ರಕ್ತಹೀನತೆ ಅನ್ನೋ ಬಹುದೊಡ್ಡ ಸವಾಲನ್ನು ಎದುರಿಸ್ತಿದ್ದಾರೆ. ಈ ಬಗ್ಗೆ ವೈದ್ಯಾಧಿಕಾರಿ ಹೇಳೋದು ಹೀಗೆ. ಇದು ಯಾಕೆ ಆಗ್ತಾ ಇದೆ ಅಂದರೆ ಮೇಯ್ನ್ ಅಂದರೆ ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ. ಎಲ್ಲರಿಗೂ ಗೊತ್ತಿರೋ ಥರ ಬರೀ ಗರ್ಭಿಣಿಯರಷ್ಟೇ ಅಲ್ಲ, ಯಾರಾದ್ರೂ ಪೌಷ್ಟಿಕ ಆಹಾರ ಯಾವ ಥರ ಸೇವಿಸ್ತೀವಿ ಅದೇ ಥರ ನಮ್ಮ HB ಕಂಟೆಂಟ್ ಇರುತ್ತೆ. ಎಸ್ಪೆಷಲಿ ಪ್ರೆಗ್ನೆನ್ಸಿ ಹೆಣ್ಮಕ್ಳಲ್ಲಂತರೂ ಮತ್ತು HB ಯೂಶ್ವಲಿ ನಾರ್ಮಲ್ಲಿನೇ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಅದನ್ನು ನಾವು ಜಾಸ್ತಿ ಮಾಡಬೇಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಇನ್ನೂ ನಾವು ಅವ್ರ ಫುಡ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲೇಬೇಕಾಗುತ್ತೆ. ಇನ್ನೂ ಪೌಷ್ಟಿಕ ಆಹಾರ ಇನ್ನೂ ಜಾಸ್ತಿಯಾಗಿ ಅವ್ರು ಕೊಡಲೇಬೇಕಾಗುತ್ತೆ. ನೀವು ಈಗ ಹೇಳಿರೋ ಥರ ಸರ್ಕಾರದವರು ಆ್ಯಕ್ಚುಲಿ ಅವರಿಗೆ ಪೌಷ್ಟಿಕ ಆಹಾರ ನೀಡುವಂಥದ್ದು ಏನು ಯೋಜನೆ ಮಾಡಿದಾರಲ್ಲ, ಅದು ತುಂಬ ಒಳ್ಳೆಯ ಯೋಜನೆ. ಬಟ್ ಈ ಲಾಕ್ಡೌನಿಂದ ಅವರಿಗೆ ಅದು ಎಷ್ಟರ ಮಟ್ಟಿಗೆ ಸಿಗ್ತಾ ಇದೆ ಅದು ನಮಗೂ ಗೊತ್ತಾಗ್ತಾ ಇಲ್ಲ. ಈ ರಕ್ತಹೀನತೆ ಹೋಗಲಾಡಿಸ್ಬೇಕಂದ್ರೆ ಮೇಯ್ನ್ ಅಂದರೆ ಅವರಿಗೆ ಪೌಷ್ಟಿಕ ಆಹಾರ ಅಂತೂ ನಾವು ಕೊಡಲೇಬೇಕಾಗುತ್ತೆ. ಪ್ರೆಗ್ನೆನ್ಸಿ ಆಯಿತು, ಪ್ರೆಗ್ನೆನ್ಸಿಗಿಂತ ಮುಂಚೆನೇ ಆಯಿತು. ಈಗ ಎಷ್ಟೊಂದು ಗರ್ಭಿಣಿ ಹೆಣ್ಮಕ್ಳು ಡೆಲಿವರಿ ಟೈಮಲ್ಲಿ ಸಾಯೋದಕ್ಕೆ ಮೇಯ್ನ್ ಕಾರಣ ಅಂದ್ರೇ ರಕ್ತಹೀನತೆ. ಇದು ರಕ್ತ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಜಾಸ್ತಿ ರಕ್ತಸ್ರಾವ ಆದ್ರೂ ಅದು ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರಲ್ಲ ಅವರಿಗೆ. ಹೀಗಾಗಿ ತಾಯಿಯರು ಮರಣ ಹೊಂದುತ್ತಾರೆ. ರಕ್ತಹೀನತೆ ಅನ್ನೋ ಸಮಸ್ಯೆಯೇ ಒಡಲಲ್ಲಿರೋ ಕಂದನಿಗೂ ಕಂದನನ್ನ ಹೊತ್ತ ತಾಯಿ ಮಡಿಲಿಗೂ ಮರಣವನ್ನ ತಂದೊಡ್ಡಬಲ್ಲದು. ದೇಶಾದ್ಯಂತ ಹೆರಿಗೆ ಸಮಯದಲ್ಲಿ ಬಹುಪಾಲು ಹೆಣ್ಣುಮಕ್ಕಳು ಇದೇ ರಕ್ತಹೀನತೆ ಅನ್ನೋ ಕಡು ಶಾಪದಿಂದಾಗಿ ಸಾಯ್ತಿದ್ದಾರೆ. ಕೊರೋನಾ ಕಷ್ಟ ಕಾಲದಲ್ಲಿ ಗರ್ಭಿಣಿಯರಿಗೆ ಹೊಟ್ಟೆ ತುಂಬಾ ಊಟ, ಪೌಷ್ಟಿಕ ಆಹಾರ ನೀಡದೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಈ 2 ತಿಂಗಳಲ್ಲಿ ಕಣ್ಮುಚ್ಚಿದ 1209 ಕಂದಮ್ಮಗಳು. ಅಷ್ಟಕ್ಕೂ ಅಂಗನವಾಡಿಯಲ್ಲಿ ಗರ್ಭಿಣಿಯರಿಗೆ ಆಹಾರವನ್ನೇ ನೀಡ್ತಿಲ್ವಾ? ಈ ಬಸುರಿಯರು ಹೇಳ್ತಿರೋದೇನು ಅಂತೀರಾ? ಯಾದಗಿರಿ ಜಿಲ್ಲೆಯ ಗರ್ಭಿಣಿಯ ಮಾತನ್ನೊಮ್ಮೆ ಕೇಳಿದ್ರೆ ಮಾತೃಪೂರ್ಣ ಯೋಜನೆ ಎಲ್ಲಿಗೆ ತಲುಪಿದೆ ಅನ್ನೋದು ಅರ್ಥವಾಗ್ಬಿಡುತ್ತೆ. ಏನು ತಂದ್ಕೊಡಕತ್ತಿಲ್ಲ ನಮ್ಗೆ. ಯಾರು ಬಂದು ಮನಿತನ ಬಂದು ಏನು ಕೇಳಕತ್ತಿಲ್ಲ. ಹೇಗಿದ್ದೀರಾ ಏನು ಅಂತಲೂ ವಿಚಾರಿಸ್ತಿಲ್ಲ. ಹಾಸ್ಪಿಟ್ಲ್ ಚೆಕಪ್ ಮಾಡಿಸ್ಕೊಂಡಿರೇನಂತನೂ ವಿಚಾರಿಸಿಲ್ಲ. ಇವತ್ತಿನವರೆಗೂ ನನ್ನ ಮನಿತನ ಯಾರೂ ಬಂದಿಲ್ಲ. ಈಗ ಆಲ್ರೆಡಿ ನನಗೆ ಹೇಳ್ಬೇಕಂದ್ರೆ 8 ತಿಂಗಳಾದರೂ ಕೂಡ ನನಗೆ ಇವತ್ತಿಗೂ ಬಂದು ಯಾರೂ ವಿಚಾರಿಸಿಲ್ಲ, ಹೇಗಿದ್ದೀರಾ ಅಂತಲೂ ಕೇಳಿಲ್ಲ. ನಾವು ಹೋಗ್ತೀವಿ, ತೋರಿಸ್ಕೋತೀವಿ, ಬರ್ತೀವಿ ಅಷ್ಟೇ. ಅಂಗನವಾಡಿಯಿಂದ ನಮ್ಗೆ ಯಾವುದೇ ಸೌಲಭ್ಯನೂ ಬಂದಿಲ್ಲ. ಯಾವ ಆಶಾ ಕಾರ್ಯಕರ್ತರು ನಮ್ಮ ಮನೆತನ ಬಂದಿಲ್ಲ. ಆಹಾರ ಸರಬರಾಜು ಯಾವುದು ಏನೂ ಕೊಟ್ಟಿಲ್ಲ. ಪೌಷ್ಟಿಕ ಆಹಾರ ಯಾವ ಆಹಾರನೂ ಕೊಟ್ಟಿಲ್ಲ. ಹೇಳ್ತಾ ಇದೀವಲ್ಲ, ಯಾರು ಬಂದಿಲ್ಲ, ನಮಗೇನು ಕೇಳಿಲ್ಲ, ನಮಗೇನು ವಿಚಾರಿಸಿಲ್ಲ, ಏನೂ ಇಲ್ಲ. ಮನಿತನೇ ಅವ್ರು ಬಂದಿಲ್ಲ ಅಂದಮೇಲೆ ನಮಗೆ ಅವ್ರೇನು ಟೆಸ್ಟ್ ಮಾಡಿಸ್ತಾರೆ? ನಾವು ಹೋಗ್ತೀವಿ, ಟೆಸ್ಟ್ ಮಾಡಿಸ್ಕೋತೀವಿ, ಬರ್ತೀವಿ ಅಷ್ಟೇ. ಯಾರು ಬಂದು ಕೇಳಿಲ್ಲ, ನಮಗೇನು ಹೇಳಿಲ್ಲ. ಅಟ್ಲೀಸ್ಟ್ ನೀವು ಹೆಂಗಿದ್ದೀರಾ ಅಂತಲೂ ನಮ್ಗೆ ವಿಚಾರಿಸಿಲ್ಲ ಯಾರೂ ಕೂಡ. ತನ್ನ ಮನೆಯತ್ತ ಯಾರೂ ಬಂದಿಲ್ಲ, ಏನನ್ನೂ ಕೊಟ್ಟಿಲ್ಲ, ಯಾರು ಚಿಕಿತ್ಸೆಯನ್ನೋ ನೀಡಿಲ್ಲ ಅಂತ ಕಡ್ಡಿ ತುಂಡಾಗುವಂತೆ ಹೇಳ್ತಿರೋ ಈ ತಾಯಿ ಒಡಲಲ್ಲಿ ಕಂದನನ್ನಿಟ್ಕೊಂಡು ಪೌಷ್ಟಿಕ ಆಹಾರ ಇಲ್ಲದೆ ಅದೆಷ್ಟು ಸಂಕಟ ಅನುಭವಿಸ್ತಿರ್ಬೇಕು ಅನ್ನೋದನ್ನ ನೀವೇ ಊಹಿಸ್ಕೊಳ್ಳಿ. ಹಾಗಾದ್ರೆ ಮಾತೃಪೂರ್ಣ ಯೋಜನೆಗೆ ಸರ್ಕಾರ ಮೀಸಲಿಡೋ ಕೋಟಿ ಹಣ ಏನಾಗ್ತಿದೆ? ಗರ್ಭಿಣಿಯರಿಗೆ ತುತ್ತು ಅನ್ನ ಹಾಕೋದಕ್ಕೆ ಸರ್ಕಾರಕ್ಕೆ ಆಗ್ತಿಲ್ವಾ? ಇಂಥದ್ದೊಂದು ಅನುಮಾನ ನಿಮ್ಮನ್ನ ಕಾಡಿಯೇ ಕಾಡುತ್ತೆ. ಸರ್ಕಾರದ ಅದೊಂದು ತಪ್ಪು ಇವತ್ತು 1209 ಕಂದಮ್ಮಗಳನ್ನ ಬಲಿ ಪಡೆದಿದೆ ಅಂದ್ರೆ ಅದಕ್ಕೆ ಕಾರಣ ಸರ್ಕಾರದ ಒಂದು ನಿರ್ಧಾರ. ಕೊರೋನಾಗೆ ಆಶಾ ಕಾರ್ಯಕರ್ತೆಯರು ಹೋದ್ರೆ ಗರ್ಭಿಣಿಯರ ಕಥೆ ಏನು? ಕೊರೋನಾ ವೈರಸ್ ತಡೆಗಟ್ಟುವ ಉದ್ದೇಶದಿಂದ ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತೆಯರನ್ನು ಕೂಡ ಕೋವಿಡ್ ಸೇವೆಗೆ ನಿಯೋಜಿಸಲಾಗಿದೆ. ಹೀಗಾಗಿ ರಾಜ್ಯದೆಲ್ಲೆಡೆ ಅಂಗನವಾಡಿ ಕೇಂದ್ರದ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆಯರು ಗರ್ಭಿಣಿಯರ ಆರೋಗ್ಯದ ಕಡೆಗೆ ಗಮನ ಹರಿಸಲು ಸಾಧ್ಯವಾಗ್ತಿಲ್ಲ. ಗರ್ಭಿಣಿಯಾದ ಸಂದರ್ಭದಲ್ಲಿ ಮಹಿಳೆಯರ ಆರೋಗ್ಯದ ಸ್ಥಿತಿಗತಿ ಸೇರಿದಂತೆ ರಕ್ತಹೀನತೆ ಬಗ್ಗೆ ನಿರಂತರವಾಗಿ ದಾಖಲೀಕರಣ ಮಾಡಿ ಆರೋಗ್ಯ ಇಲಾಖೆಯ ಗಮನಕ್ಕೆ ತರೋ ಮಹತ್ವದ ಕೆಲಸ ಆಶಾ ಕಾರ್ಯಕರ್ತೆಯರು ಮಾಡ್ತಿದ್ರು. ಇನ್ನು ಕಾಲಕ್ಕೆ ಗರ್ಭಿಣಿಯರಿಗೆ ಕಬ್ಬಿಣಾಂಶದ ಮಾತ್ರೆಗಳನ್ನು ವಿತರಿಸೋ ಜವಾಬ್ದಾರಿಯೂ ಹೊತ್ಕೊಂಡಿದ್ರು. ಆದರೆ ಕೋವಿಡ್ ಸೇವೆಗೆ ನಿಯೋಜನೆ ಮಾಡಿದ್ರಿಂದ ಈ ಎಲ್ಲಾ ಕೆಲಸ ಕಾರ್ಯಗಳಿಗೆ ಬ್ರೇಕ್ ಬಿದ್ದಿದೆ. ರಕ್ತಹೀನತೆಯ ಗರ್ಭಿಣಿಯರ ಹೆರಿಗೆ ಸಾವಿನೊಂದಿಗಿನ ಯುದ್ಧ. ಹೌದು, ರಕ್ತಹೀನತೆ ಇರೋ ಗರ್ಭಿಣಿಯರ ಹೆರಿಗೆ ಸಾವಿನೊಂದಿಗೆ ಯುದ್ಧವೇ ಆಗಿರುತ್ತೆ. ಅಪಾಯಕಾರಿ ಹೆರಿಗೆಯನ್ನ ಎದುರು ನೋಡ್ತಿರೋ ಈ ಹೆಣ್ಣು ಮಗಳ ಸಮಸ್ಯೆಯನ್ನೊಮ್ಮೆ ಆಲಿಸ್ಬಿಡಿ.
ನಾವು ಇವತ್ತೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿರತಕ್ಕಂಥದ್ದು. ವೈದ್ಯರು ಆ ಮಹಿಳೆಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಈ ಮಹಿಳೆಗಾಗಲೇ ಎಷ್ಟು ರಕ್ತಹೀನತೆ ಬಳಲ್ತಾ ಇದ್ದಾರೆ ಅಂತ ಹೇಳಬೇಕಂದ್ರೆ 8ರಷ್ಟು HB ಗುಂಪಿನ ರಕ್ತ ಈ ದೇಹದಲ್ಲಿ ಇರತಕ್ಕಂಥದ್ದು. ಕಾಮನ್ ಆಗಿ 13ರಿಂದ 14ರಷ್ಟು HB ಗುಂಪಿನ ರಕ್ತ ಈ ಮಹಿಳೆಯಲ್ಲಿ ಇರಬೇಕಾಗಿತ್ತು. ಆದರೆ ಪೌಷ್ಟಿಕಾಂಶದ ಆಹಾರದ ಕೊರತೆಯಿಂದಾಗಿ ಈ ಗರ್ಭಿಣಿ ಮಹಿಳೆ ರಕ್ತಹೀನತೆಯನ್ನು ಬಳಲ್ತಾ ಇದ್ದಾರೆ. ಸೊ ಇದು ಹೈ ರಿಸ್ಕ್ ಹೆರಿಗೆ ಅಂತ ಹೇಳಬೇಕಾಗುತ್ತೆ. ಈ ವೈದ್ಯರು ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಮೇಡಮ್, ಈಗಾಗಲೇ ನಿಮ್ಗೆ ಗೊತ್ತಿರತಕ್ಕಂಥದ್ದು ಟೆಕ್ನಿಕಲ್ ಆಗಿ ಏನು ಸಮಸ್ಯೆ, ಯಾವ ರೀತಿ ರಿಸ್ಕ್ ಇದೆ? ಇವರು ಮೋನಿಕಾ ಅಂತ ಹಂಚಿನಾಳ್ ಕ್ಯಾಂಪ್ ಪೇಷಂಟ್. ಇದು ಫಸ್ಟ್ ಪ್ರೆಗ್ನೆನ್ಸಿ ಇವ್ರದ್ದು. ಈಗ ಆಲ್ಮೋಸ್ಟ್ ತುಂಬು ಗರ್ಭಿಣಿ ಇವರು. ಈಗ ನಮ್ಮ ರಿಪೋರ್ಟ್ಸಲ್ಲಿ ತೋರಿಸ್ತಾ ಇರೋ ಪ್ರಕಾರ ಇವ್ರದ್ದು HB ಈಗ 8.6 ಗ್ರಾಮ್ಸ್ ಇದೆ. ಇದು HB ಕಮ್ಮಿ ಇರೋದಂದರೆ ರಕ್ತಹೀನತೆ ಅಂತ ಏನು ಹೇಳ್ತೀವಲ್ಲ, ಇದು ಮೋಸ್ಟ್ ಕಾಮನ್ ಕಾಂಪ್ಲಿಕೇಶನ್ ಡ್ಯೂರಿಂಗ್ ಪ್ರೆಗ್ನೆನ್ಸಿಯಲ್ಲಿ ಈ ಕಾಂಪ್ಲಿಕೇಶನ್ ಇದ್ದಾಗ ಯೂಶ್ವಲಿ ಮಗು ಬೆಳವಣಿಗೆ ಸರಿಯಾಗಿ ಆಗಲ್ಲ, ಇಲ್ಲ ಡೆಲಿವರಿ ಟೈಮಲ್ಲಿ ಸ್ವಲ್ಪ ನಾರ್ಮಲ್ ಆಗಿ ಹೋಗೋಕ್ಕಿಂತ ಬ್ಲಡ್ ಜಾಸ್ತಿ ಹೋದರೆ ಪೇಷಂಟಿಗೆ ಜೀವಕ್ಕೆ ತೊಂದರೆ ಇರೋ ಸಾಧ್ಯತೆಗಳಿರ್ತವೆ. ರೋಗಿಯ ಜೀವಕ್ಕೆ ತೊಂದರೆಯಾಗುತ್ತೆ. ಕೇಳಿಸ್ಕೊಂಡ್ರ? ಬಡಬಗ್ಗರ ಹೆಣ್ಣುಮಕ್ಕಳು ಅಪೌಷ್ಟಿಕತೆಯಿಂದ ನರಳಿ ಸಾಯ್ಬೇಕಾ? ಏನು ಅರಿಯದ ಕಂದಮ್ಮಗಳು ಕಣ್ಣುಮುಚ್ಚಬೇಕಾ? ಸಿದ್ದರಾಮಯ್ಯ ಸರ್ಕಾರ 2016ರ ಆಗಸ್ಟ್ 15ರಂದು ಮಾತೃಪೂರ್ಣ ಯೋಜನೆಯನ್ನು ತಂದಿದ್ದೆ ಇಂಥ ತಾಯಂದಿರ ರಕ್ಷಣೆಗಾಗಿ. ಆದ್ರೆ ಇವತ್ತು ಇದೇ ಯೋಜನೆ ಹಳ್ಳ ಹಿಡಿತಿದೆ. ಸರ್ಕಾರದ ಒಂದೇ ಒಂದು ನಿರ್ಧಾರದಿಂದಾಗಿ ಈ ತಾಯಂದಿರು ಪ್ರಾಣದೊಂದಿಗೆ ಪರದಾಡಬೇಕಿದೆ. ಒಂದು ಕಡೆ ಕಂದಮ್ಮ, ಮತ್ತೊಂದು ಕಡೆ ರಕ್ತಹೀನತೆ ಸಮಸ್ಯೆ. ಕಂದನನ್ನ ನೋಡೋ ಭಾಗ್ಯವು ಒಮ್ಮೊಮ್ಮೆ ಈ ತಾಯಂದಿರಿಗೆ ಇಲ್ಲವಾಗ್ಬಿಡುತ್ತೆ. ಒಂದ್ ವೇಳೆ ತಾಯಿ ಬದುಕಿದ್ರು ಕಂದಮ್ಮ ರಕ್ತಹೀನತೆಯ ಸಮಸ್ಯೆಯಿಂದ ಕೆಲವೇ ದಿನಗಳಲ್ಲಿ ಪ್ರಾಣ ಕಳೆದುಕೊಳ್ಳುತ್ತೆ. ಈ ತಾಯಿ ಮಾಡಿದ್ದೇನ್ ತಪ್ಪು? ನವಜಾತ ಶಿಶು ಮಾಡಿದ್ದು ಯಾವ ಅಪರಾಧ? ಈ ಕಂದಮ್ಮಗಳ ಕಾಲು ಹಿಡಿದು ಕ್ಷಮಿಸಿ ಅಂತ ಗೋಗರಿಬೇಕಾಗಿದೆ. ರಾಯಚೂರಿನ ಕಂದಮ್ಮಗಳ ದುಸ್ಥಿತಿ ನೋಡಿದ್ರೆ ನಿಜಕ್ಕೂ ಕರುಳು ಕಿವುಚಿದಂತಾಗುತ್ತೆ. ಯಾಕೆ ಗೊತ್ತಾ? ಸಿಂಧನೂರು ಖಾಸಗಿ ಆಸ್ಪತ್ರೆಯ ಆ ದಾರುಣ ದೃಶ್ಯವನ್ನ ತೋರಿಸ್ತೀವಿ ನೋಡಿ. ನಮಗೆಲ್ಲ ಗೊತ್ತಿದ್ದಂಗೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಆಗೋದು ಅವ್ರಿಗೊಂದು ವರ ಆಗಿದ್ರೆ, ಈ ರಕ್ತಹೀನತೆ ಅನ್ನೋದೇನಿದೆಲ್ಲ ಅದೊಂದು ಶಾಪ ಅಂತಲೇ ಹೇಳಬೇಕಾಗತ್ತೆ ನಾವು. ಈಗ ಇಲ್ಲಿ ನೋಡ್ತಾ ಇದ್ದೀವಿ, ಇವ್ರದ್ದು 3 ದಿನ ಆಯಿತು ಡೆಲಿವರಿ ಆಗಿ. ನಾನೇ ಸಿಸೇರಿಯನ್ ಮಾಡಿರೋದು. ಸಿಸೇರಿಯನ್ ಆಗಿರೋ ಕಾರಣ ಯಾಕಂದರೆ ಮಗು ಹೊಟ್ಟೊಳಗಡೆ ಬೇದಿ ಮಾಡ್ಕೊಂಡಿತ್ತು, ಅದ್ರ ಸಲುವಾಗಿ. ಬಟ್ ಅದು ತೂಕ ನೋಡ್ರಿ, ಮಗುದು ಜಸ್ಟ್ 2.3 kgs, ಅಂದರೆ 2 kg ಮೇಲೆ 300 ಗ್ರಾಮ್ ಅಷ್ಟೇ ಇರೋದು. ನಾರ್ಮಲಿ ಒಂದು 2.5 kg ಮೇಲೆ ಮಗು ತೂಕ ಇದ್ದರೆ ಮತ್ತು ಮಗು ಆರೋಗ್ಯವಾಗಿದೆ ಅಂತ ಹೇಳ್ತೀವಿ ನಾವು. ಬಟ್ ಇತ್ತೀಚೆಗೆ ಇಂಥ ತೂಕ ಕಮ್ಮಿ ಇರೋ ಮಕ್ಕಳಿಗೂ ಕೂಡ ನಾವು ಸಿಸೇರಿಯನ್ ಮಾಡಬೇಕಾಗಿ ಬರ್ತಾ ಇದೆ. ಸಿಂಧನೂರಿನ ಈ ಖಾಸಗಿ ಆಸ್ಪತ್ರೆ ನಿಜಕ್ಕೂ ತಾಯಿ ಮಕ್ಕಳನ್ನ ಉಳಿಸೋ ಬಹುದೊಡ್ಡ ಕೆಲಸ ಮಾಡ್ತಿದೆ. ರಕ್ತಹೀನತೆಯ ಸಮಸ್ಯೆ ನಡುವೆನೂ ಸಾವುಗೆದ್ದು ಕಂದಮ್ಮಗಳನ್ನ ಉಳಿಸಿಕೊಳ್ಳೋ ತಾಯಂದಿರು ಮತ್ತೊಂದು ಸವಾಲು ಗೆಲ್ಲಬೇಕಿದೆ. ಯಾಕಂದ್ರೆ ತಾಯಿಯ ರಕ್ತಹೀನತೆಯ ಕಾರಣಕ್ಕೆ ಕಂದಮ್ಮಗಳ ತೂಕವೇ ಕಡಿಮೆ ಇರುತ್ತೆ. ಈ ಆಸ್ಪತ್ರೆಯ ICUನಲ್ಲಿ ಪುಟ್ಟ ಕಂದಮ್ಮಗಳು ಅಪೌಷ್ಟಿಕತೆಯಿಂದ ನರಳುತ್ತಿವೆ. ಆಗ ತಾನೇ ಹುಟ್ಟಿರೋ ಈ ಪುಟ್ಟ ಕಂದಮ್ಮಗಳ ತೂಕ 1.5 kg ಮತ್ತು 2 kg ಅಷ್ಟಿದೆ. ಇನ್ನು ಹುಟ್ಟೋ ಮಗು 2.5 kg ಇದ್ರೆ ಮಾತ್ರ ಆ ಮಗು ಪೌಷ್ಟಿಕವಾಗಿರುತ್ತೆ ಅಂತ ಪರಿಗಣಿಸಲಾಗುತ್ತೆ. ಆದರೆ ರಾಯಚೂರಿನಲ್ಲಿ ಹುಟ್ಟೋ ಬಹುಪಾಲು ಕಂದಮ್ಮಗಳ ತೂಕ ಆರೋಗ್ಯಪೂರ್ಣ ತೂಕಕ್ಕಿಂತ ಕಡಿಮೆ ಇರುತ್ತೆ. ಇದಕ್ಕೆ ಕಾರಣ ತಾಯಂದಿರು ಗರ್ಭಿಣಿಯಾಗಿದ್ದಾಗ ಪೌಷ್ಟಿಕ ಆಹಾರ ಸಿಗದೇ ಇರೋದೇ ಆಗಿದೆ. ಇದೇ ವಿಚಾರವಾಗಿ ರಾಯಚೂರು ಜಿಲ್ಲಾ ಪಂಚಾಯತ್ CEO ಹಾಗೂ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣಾಧಿಕಾರಿ ಹೇಳೋದು ಹೀಗೆ. ಕೊರೋನಾ ಇದ್ದದ್ರಿಂದ ಎಲ್ಲ ಲಾಕ್ಡೌನ್ ಆದ ಕಾರಣ ಅಂಗನವಾಡಿ ಕೇಂದ್ರಗಳಿಗೆ ಯಾರು ಬರಬಾರ್ದು, ಅದನ್ನು ಮನೆಗೆ ಹೋಗಿ ರೇಷನ್ ಕೊಡಬೇಕಂತ ಸರ್ಕಾರದಿಂದ ನಿರ್ದೇಶನ ಇತ್ತು. ಬರೀ ಗರ್ಭಿಣಿಯರು ಬಾಣಂತಿಯರು ಅಷ್ಟೇ ಅಲ್ಲ, 6 ತಿಂಗಳಿಂದ 3 ವರ್ಷದ ಮಕ್ಕಳು ಮತ್ತು ಯೂಶ್ವಲಿ ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ 3 ವರ್ಷದಿಂದ 6 ವರ್ಷದ ಮಕ್ಕಳು ಏನು ಬರ್ತಾಯಿದ್ರು, ಎಲ್ಲ ರೇಷನನ್ನು ಒಗ್ಗಟ್ಟಾಗಿ ಮನೆಗೆ ತಲುಪ್ಸೋಕ್ಕೆ ನಿರ್ದೇಶನ ಬಂದಿತ್ತು. ಈಗಾಗಲೇ 1 ತಿಂಗಳಿಗೆ ಸಾಕಾಗಷ್ಟು ರೇಷನ್ ಏನು 1 ತಿಂಗಳಲ್ಲಿ ನಾವು ಮಕ್ಕಳಿಗೆ ಕೊಡ್ತಾಯಿದ್ವಿ ಗರ್ಭಿಣಿ ಬಾಣಂತಿಯರು. ಅದೆಲ್ಲದನ್ನು ಸಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಮನೆಗೆ ಹೋಗಿ ಈಗಾಗಲೇ ಎಲ್ಲ ಕಡೆ ಇಡೀ ಜಿಲ್ಲೆಯಲ್ಲಿ 2 ಲಕ್ಷಕ್ಕೂ ಜಾಸ್ತಿ ಮಕ್ಕಳು ಮತ್ತು ಗರ್ಭಿಣಿಯರು ಬಾಣಂತಿಯರು ಎಲ್ಲರಿಗೂ ತಲುಪಿಸುವ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಐರನ್ ಟ್ಯಾಬ್ಲೆಟ್ ಯಾವ ರೀತಿಯಾದ ಒಂದು ಕೊರತೆ ಇಲ್ಲ. ಆದಾಗೂ ಕೂಡ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೂ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಗರ್ಭಿಣಿ ಸ್ತ್ರೀಯರಿಗೆ ನಾವು ಜಿಲ್ಲೆಯಾದ್ಯಂತ ಕೊಡ್ತಾ ಇದ್ದೇವೆ. ಮಾನ್ಯ ನಿರ್ದೇಶಕರ ಆದೇಶದ ಪ್ರಕಾರ
ನಾವು ಪ್ರತಿಯೊಂದು ಫಲಾನುಭವಿಗೆ ಮತ್ತು ಗರ್ಭಿಣಿ ಬಾಣಂತಿಯರಿಗೆ ಮೇ 5ನೇ ತಾರೀಕುವರೆಗೂ ಅವರಿಗೆ ಸಿಗಬೇಕಾದಂಥದ್ದು ಪ್ರಮಾಣದಷ್ಟು ಅವ್ರಿಗೆ ಲೆಕ್ಕ ಮಾಡಿ ಮನೆಗಳಿಗೆ ಅಂಗನವಾಡಿ ಕಾರ್ಯಕರ್ತರು ತಲುಪಿಸಿದ್ದಾರೆ ಸರ್. ಇದರಿಂದ ಅವರಿಗೆ ಎಷ್ಟು ಕೊಡಬೇಕು ಅವ್ರಿಗೆ ಅಷ್ಟು ಆಹಾರವನ್ನು ಮನೆಗೆ ಕೊಟ್ಟು ಅವರ ಆಹಾರ ಮಾಡ್ಕೊಂಡು ತಿನ್ನೋದಕ್ಕೆ ಮತ್ತು ಐರನ್ ಫೋಲಿಕ್ ಮಾತ್ರೆಯನ್ನು ಕೂಡ ಆರೋಗ್ಯ ಇಲಾಖೆ ಸಹಾಯದೊಂದಿಗೆ ಕೊಡ್ತಿದ್ದೀವಿ ಸರ್. ನಾವು ಕೊಟ್ಟಿದ್ದೀವಿ ಅಂತೇನೋ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಈ ಹೆಣ್ಣು ಮಕ್ಕಳೇ ಬಾಯಿ ಬಿಟ್ಟು ನಮಗೇನೂ ಕೊಟ್ಟಿಲ್ಲ ಅನ್ನೋ ಸತ್ಯವನ್ನ ಸಾರಿ ಸಾರಿ ಹೇಳ್ತಿದ್ದಾರೆ. ಏನು ತಂದ್ಕೊಡಕತ್ತಿಲ್ಲ ನಮ್ಗೆ. ಯಾರು ಬಂದು ಮನೆತನ ಬಂದು ಏನು ಕೇಳಕತ್ತಿಲ್ಲ, ಹೇಗಿದ್ದೀರಾ ಏನು ಅಂತಲೂ ವಿಚಾರಿಸ್ತಿಲ್ಲ. ಈಗ 9 ಮಂತ್ಸ್ ಗರ್ಭಿಣಿ ಇದ್ದೀನಿ. ನನಗೆ ತುಂಬ ಬ್ಲಡ್ ಕಮ್ಮಿ ಇದೆ. ಅಂಗನವಾಡಿಯಿಂದ ಈಗ 2 ಮಂತ್ಸ್ ಹಿಂದೆ ಮುಂಚೆ ಎಲ್ಲ ಊಟ ಚೆನ್ನಾಗಿ ಕೊಡ್ತಿದ್ರು. ಬಟ್ ಈಗ 2 ತಿಂಗಳಾಯಿತು ಏನು ಊಟ ಬರ್ತಿಲ್ಲ. ಬ್ಲಡ್ ಗ್ಲೂಪ್ ಎಲ್ಲ ಚೆನ್ನಾಗಿದೆ. ಏನದು ಎಷ್ಟೈತೆ ಅಂತ ಹೇಳಿದ್ದಾರೆ ಹಿಮೋಗ್ಲೋಬಿನ್ ಎಲ್ಲ? 10 ಪಾಯಿಂಟ್ ಅದ ರೀ ಬ್ಲಡ್. ಈಗ 8 ತಿಂಗಳು. ಹಳ್ಳಹಳ್ಳಿ ಅರಳಹಳ್ಳಿ. ಈಗ ಇಲ್ಲ 2 ತಿಂಗಳಾಯಿತು. ಇದು ಕೇವಲ ರಾಯಚೂರಿನ ಸಮಸ್ಯೆ ಅಲ್ಲ. ಉತ್ತರ ಕರ್ನಾಟಕದ ಕಲಬುರಗಿ, ಯಾದಗಿರಿ, ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಲ್ಲೂ ಅಪೌಷ್ಟಿಕತೆಯ ಸಮಸ್ಯೆ ಎದ್ದು ಕಾಣ್ತಿದೆ. ಪ್ರತಿದಿನ ಒಬ್ಬ ಗರ್ಭಿಣಿಗೆ 150 ಗ್ರಾಂ ಅಕ್ಕಿ, 20 ಗ್ರಾಂ ತೊಗರಿ, 16 ಗ್ರಾಂ ಒಳ್ಳೆ ಎಣ್ಣೆ ನೀಡಬೇಕು. ಆದರೆ ಎಷ್ಟೋ ಕಡೆ ತಿಂಗಳಿಗೆ ಕೇವಲ 1/4 kg ಆಹಾರ ಧಾನ್ಯಗಳನ್ನಷ್ಟೇ ನೀಡಲಾಗಿದೆ. ಒಂದು ತಿಂಗಳಿಗೆ 1/4 kg ಕೊಟ್ಟಿದ್ದಾರೆ. ಹ್ಞೂ 1/4 kg ಒಂದು ತಿಂಗಳು ಆಗುತ್ತಾ? ಆಗಲ್ಲ, ಅದನ್ನೇ ಹೇಳ್ತಿದ್ವಿ. ಇನ್ನು ಕೆಲವೆಡೆ ತಾಯಂದಿರಿಗೆ, ಗರ್ಭಿಣಿಯರಿಗೆ ನೀಡೋ ಆಹಾರವನ್ನು ಮನೆ ಮಂದಿಯೂ ತಿಂತಿದ್ದಾರೆ. ಕೊರೋನಾ ಕಷ್ಟದ ಮಧ್ಯೆ ಹಸಿವು ಅನ್ನೋ ವೈರಸ್ ಎಲ್ಲರನ್ನೂ ಕೊಲ್ಲುತ್ತೆ. ಕೊರೋನಾ ಕಾರಣಕ್ಕೆ ಇಡೀ ವಿಶ್ವವೇ ನಲುಗ್ತಾ ಇದೆ. ಕೊರೋನಾ ತಡೆಗಟ್ಟುವ ಭರಾಟೆಯಲ್ಲಿ ರಾಜ್ಯ ಸರ್ಕಾರ ಗರ್ಭಿಣಿಯರ ರಕ್ಷಣೆ ಜವಾಬ್ದಾರಿ ಹೊತ್ತ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರನ್ನ ಕೋವಿಡ್ ಸೇವೆಗೆ ನಿಯೋಜಿಸಿದೆ. ಇದರಿಂದ ಮತ್ತಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತಿರೋದಂತೂ ಸತ್ಯ. ಇದು ಹೀಗೆ ಮುಂದುವರೆದ್ರೆ ಗರ್ಭಿಣಿಯರಿಗೆ ಸಕಾಲಕ್ಕೆ ಪೌಷ್ಟಿಕ ಆಹಾರ ನೀಡುವತ್ತ ಗಮನ ಹರಿಸದೇ ಇದ್ರೆ ರಾಜ್ಯದಲ್ಲಿ ಮತ್ತಷ್ಟು ಸಾವು ನೋವುಗಳು ಹೆಚ್ಚಾಗಲಿವೆ ಅನ್ನೋದ್ರಲ್ಲಿ ಸಂದೇಹವೇ ಇಲ್ಲ. ಇನ್ನಾದ್ರೂ ಈ ಸರ್ಕಾರ ಎಚ್ಚೆತ್ತುಕೊಳ್ಳಲಿ. ಇದಕ್ಕೆ ಪರ್ಯಾಯ ಪರಿಹಾರೋಪಾಯ ಕಂಡುಕೊಳ್ಬೇಕಿದೆ. ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.